ಒಂದು ಅರಸುಗಳು ಅಧ್ಯಾಯ 11. ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬೀ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ, ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರೂ ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಅವನು ಚೀದೋನ್ಯರ ಅಷ್ಟೋರೆತ್ ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ. ಅವನು ಯೆರೂಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಮೋವಾಬ್ಯರ ಕೆಮೋಷ್ ಎಂಬ ಅಸಹ್ಯ ವಿಗ್ರಹಕ್ಕೂ ಅಮ್ಮೋನಿಯರ ಮೋಲೆಕ್ ಎಂಬ ಅಸಹ್ಯ ವಿಗ್ರಹಕ್ಕೂ ಪೂಜಾಸ್ಥಳಗಳನ್ನು ಏರ್ಪಡಿಸಿದನು. ಈ ಪ್ರಕಾರವಾಗಿ ಅನ್ಯ ಜನಾಂಗಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಧೂಪ ಸುಡುವುದಕ್ಕೂ ಯಜ್ಞವರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ. ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವೀದನಿಗೋಸ್ಕರವೂ ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವೂ ನಿನ್ನ ಮಗನಿಗೆ 1 ಕುಲವನ್ನು ಉಳಿಸುವೆನು ಎಂದು ಹೇಳಿದನು. ಯೆಹೋವನು ಎದೋಮ್ಯನೂ ರಾಜಪುತ್ರನೂ ಆದ ಹದದನನ್ನು ಸೊಲೊಮೋನನಿಗೆ ವಿರೋಧವಾಗಿ ಏಳಮಾಡಿದನು. ದಾವೀದನಿಗೂ ಎದೋಮ್ಯರಿಗೂ ಯುದ್ಧ ನಡೆಯುತ್ತಿರುವಾಗ ಸೇನಾಪತಿಯಾದ ಯೋವಾಬನು ಇಸ್ರಾಯೇಲ್ ಸರ್ವ ಸೈನ್ಯದೊಡನೆ ಅಲ್ಲಿಗೆ ಹೋಗಿ ಹತರಾದ ಇಸ್ರಾಯೇಲ್ಯರನ್ನು ಹೂಣಿಟ್ಟು 6 ತಿಂಗಳು ಅಲ್ಲಿಯೇ ಇದ್ದು ಎದೋಮ್ಯರ ಎಲ್ಲಾ ಗಂಡಸರನ್ನು ಸಂಹರಿಸಿದನು. ಆ ಸಮಯದಲ್ಲಿ ಬಾಲಕನಾದ ಹದದನು ತನ್ನ ತಂದೆಯ ಸೇವಕರಾದ ಕೆಲವು ಮಂದಿ ಎದೋಮ್ಯರ ಜೊತೆಯಲ್ಲಿ ಐಗುಪ್ತಕ್ಕೆ ಓಡಿ ಹೋಗಬೇಕೆಂದು ಹೊರಟನು. ಅವರು ಮೊದಲು ಮಿದ್ಯಾನಿಗೂ ಆಮೇಲೆ ಪಾರಾನಿಗೂ ಬಂದರು. ಅಲ್ಲಿಂದ ಕೆಲವು ಮಂದಿ ಪಾರಾನಿನ ಜನರನ್ನು ತಮ್ಮ ಜೊತೆಯಲ್ಲಿ ಕರಕೊಂಡು ಐಗುಪ್ತದ ಅರಸನಾದ ಫರೋಹನ ಬಳಿಗೆ ಬಂದರು. ಫರೋಹನು ಹದದನಿಗೆ ಆಶನವನ್ನು ನೇಮಿಸಿ ಮನೆಯನ್ನೂ ಭೂಮಿಯನ್ನೂ ಕೊಟ್ಟನು. ಹದದನು ಫರೋಹನ ವಿಶೇಷ ದಯೆಗೆ ಪಾತ್ರನಾದದರಿಂದ ಫರೋಹನು ತನ್ನ ಹೆಂಡತಿಯೂ ರಾಣಿಯೂ ಆದ ತಕ್ಪೇನೆಸ್ ಎಂಬಾಕೆಯ ತಂಗಿಯನ್ನು ಇವನಿಗೆ ಮದುವೆ ಮಾಡಿಕೊಟ್ಟನು. ಆಕೆಯಲ್ಲಿ ಇವನಿಗೆ ಗೆನುಬತ್ ಎಂಬ ಮಗನು ಹುಟ್ಟಿದನು. ತಕ್ಪೇನೇಸಳು ಈ ಹುಡುಗನನ್ನು ಫರೋಹನ ಮನೆಯಲ್ಲೇ ಸಾಕಿದಳು. ಅಲ್ಲಿ ಇವನು ಫರೋಹನ ಕುಮಾರರ ಜೊತೆಯಲ್ಲಿದ್ದನು. ದಾವೀದನು ಪಿತೃಗಳ ಬಳಿಗೆ ಸೇರಿದನೆಂದೂ ಸೇನಾಪತಿಯಾದ ಯೋವಾಬನು ಮೃತನಾದನೆಂದೂ ಐಗುಪ್ತದಲ್ಲಿದ್ದ ಹದದನು ಕೇಳಿ ಫರೋಹನಿಗೆ, ನಾನು ಸ್ವದೇಶಕ್ಕೆ ಹೋಗಬೇಕೆಂದಿರುತ್ತೇನೆ, ನನಗೆ ಅಪ್ಪಣೆ ಕೊಡು ಅಂದನು. ಫರೋಹನು ಅವನನ್ನು, ನನ್ನ ಬಳಿಯಲ್ಲಿ ನಿನಗೇನು ಕೊರತೆಯಾಯಿತು? ಸ್ವದೇಶಕ್ಕೆ ಹೋಗಬೇಕೆಂದು ಯಾಕೆ ಆಶಿಸುತ್ತೀ ಎಂದು ಕೇಳಲು ಅವನು, ಏನೂ ಕೊರತೆಯಾಗಿರುವುದಿಲ್ಲ, ಆದರೂ ನನಗೆ ಹೋಗುವುದಕ್ಕೆ ಅಪ್ಪಣೆಯಾಗಬೇಕು ಎಂದು ಉತ್ತರ ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 1ನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 11. ಇದು ದೊಡ್ಡ ಅಧ್ಯಾಯವಾಗಿರೋದರಿಂದ ಇದನ್ನು ನಾವು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತೇವೆ. ಮೊದಲನೇ ಭಾಗ 1ರಿಂದ 22 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ, ಮತ್ತು 2ನೇ ಭಾಗ
ಈ 23ರಿಂದ 43 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವಾಗಿ ಇದನ್ನು 2 ಭಾಗವಾಗಿ ನಮ್ಮ ಅನುಕೂಲಕ್ಕಾಗಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ನೋಡಿರಿ, ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು, ಅದರಲ್ಲಿಯೂ ದಿನಾಲು ಡೈಲಿ ದೇವರ ವಾಕ್ಯಕ್ಕೆ ದೇವರು ನಮಗೆ 24 ತಾಸು ಕೊಟ್ಟಿದ್ದಾನೆ. ಅದರಲ್ಲಿ ಎಷ್ಟು ಸಮಯ ದೇವರಿಗೆ, ಎಷ್ಟು ಸಮಯ ದೇವರಿಗೆ? ಒಳ್ಳೆ ಪ್ರಶ್ನೆ ಅಲ್ಲವೇ? ಯಾಕಂತ ಹೇಳಿದರೆ ದೇವರು ನಮಗೆ ಟೈಮ್ ಕೊಟ್ಟಿರುವುದು ಅದು ಒಂದು ಗಿಫ್ಟ್, ಅದು ಒಂದು ಕೊಡುಗೆ. ಆ ರೀತಿಯಾಗಿ ದೇವರು ನಮಗೆ ಅಷ್ಟೊಂದು 24 ತಾಸು ಕೊಟ್ಟಾಗ ನಾವು 1 ತಾಸು ಕೂಡ 1 ಅವರ್ ಕೂಡ ದೇವರಿಗೆ ಕೊಡದಿದ್ದರೆ ಅದೇನು ತೋರಿಸ್ತದೆ? ಸ್ವಾರ್ಥ, ಸೆಲ್ಫಿಶ್ನೆಸ್. ಒಂದು ಸರಿ ಮಂಗಳೂರಿನಲ್ಲಿ DGS ದಿನಕರನ್ ಅಯ್ಯನವರು ಸಂದೇಶ ಕೊಡ್ತಾ ಇದ್ದಾಗ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಕೊನೆ ದಿವಸ ಒಂದು ಸಂದೇಶ ಕೊಟ್ಟರು. ಅದೇನಂತ ಹೇಳಿದ್ರೆ, ಭಾಳ ಜನರು ದೇವ್ರಿಗೆ ಟೈಮ್ ಕೊಡೋದಿಲ್ಲ. 5 ದಿನಗಳು ಕೂಟ, ಅದು 5 ದಿನಗಳ ಕೂಟದಲ್ಲಿ 5ನೇ ದಿನ ಅವರು ಮಾತನಾಡಿದಂಥ ವಿಷಯ ಅದು ಸ್ವಲ್ಪ ತಮಾಷೆಯಾಗಿದ್ದರೂ ಕೂಡ ನಿಜ ಇದೆ. ಅದೇನೆಂದರೆ, ಭಾಳ ಜನರು ದೇವರಿಗೆ ಟೈಮ್ ಕೊಡೋದಿಲ್ಲ, ಕೊಟ್ಟರು ಲಾಸ್ಟ್ ಕೆಲವೇ ನಿಮಿಷಗಳು ಕೊಡ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಮಾತು ಆ ದೇವ್ರ ಸೇವಕರು ಹೇಳಿದರು. ಅದೇನಂತ ಹೇಳಿದರೆ, ನೀವು ಬಿತ್ತಿದ್ದನ್ನೇ ಕೊಯ್ಯಬೇಕು. ದೇವರಿಗೆ ಸ್ವಲ್ಪನೇ ಟೈಮ್ ಕೊಟ್ಟರೆ ಸ್ವಲ್ಪನೇ ನೀವು ಕೊಯ್ತೀರಿ, ದೇವರಿಗೆ ಹೆಚ್ಚು ಟೈಮ್ ಕೊಟ್ಟರೆ ಹೆಚ್ಚಾಗಿ ನೀವು ಕೊಯ್ತೀರಿ ಎಂಬುದಾಗಿ ಅವರು ಹೇಳಿದರು. ಹೌದು, ಆ ಮಾತು ನನಗೆ ನೆನಪಾಯಿತು. ಆದ ಕಾರಣ ಅನುದಿನವೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ನಾವು ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಜಾರ್ಜ್ ವರ್ವರ್ ಎಂಬುದಾಗಿ ದೇವ್ರ ಸೇವಕರು ಒಬ್ಬರು ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತಿದೆ. ಯಾಕಂದರೆ ಅವರು ಅಂತಾರಾಷ್ಟ್ರದ ನಾಯಕರಾಗಿ ಇರುವಂಥ ಆ ವ್ಯಕ್ತಿ ಹೇಳಿದ ಮಾತು ಏನೆಂದರೆ, ಪ್ರಥಮ ಜಯ ಬೆಳಗ್ಗೆ ನಮಗೆ ಹೊಂದಬೇಕಾದಂಥ ಪ್ರಥಮ ಜಯ ಏನಂತೇಳಿದರೆ, ದ ಫಸ್ಟ್ ವಿಕ್ಟ್ರಿ ದಟ್ ಯು ನೀಡ್ ಟು ಗೆಟ್ ಈಸ್ ಎ ಬ್ಲ್ಯಾಂಕೆಟ್ ವಿಕ್ಟ್ರಿ ಎಂಬುದಾಗಿ. ನನಗೆ ಅರ್ಥ ಆಗಲಿಲ್ಲ. ಯಾಕಂತೇಳಿದರೆ, ಏನಪ್ಪ ಇದು ಬ್ಲ್ಯಾಂಕೆಟ್ ವಿಕ್ಟ್ರಿ? ಯಾಕಂದರೆ ಬೆಳಗ್ಗೆ ನಾವು ಹಾಸಿಗೆಯಲ್ಲಿ ನಾವು ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತೀವಿ, ಬ್ಲ್ಯಾಂಕೆಟ್ ಕಂಬಳಿ ಹೊತ್ಕೊಂಡು ಮಲಗಿರ್ತೀವಿ. ಆದರೆ ಅದನ್ನು ತೆಗೆದು ಹಾಕುವಂಥದ್ದೇ ಮೊದಲನೇ ಜಯ ಅಂತ ಹೇಳ್ಬಿಟ್ಟು, ಒಂದು ದಿನಕ್ಕೆ ಒಂದು ಜಯ, ಅದನ್ನು ನಾವು ಮಾಡಬೇಕೆಂಬುದಾಗಿ ಅವರು ಸುಮಾರು 40 ವರ್ಷಗಳ ಹಿಂದೆ ಆ ಮಾತು ಅವರು ಹೇಳಿದಾಗ ನನಗೆ ಭಾಳ ಹೆಲ್ಪ್ ಆಯ್ತು ಅದು. ಹೌದು, ದೇವರಿಗೆ ನಾವು ಪ್ರಯಾರಿಟಿ, ಪ್ರಥಮ ಸ್ಥಾನವನ್ನು ನಮ್ಮ ಜೀವನದಲ್ಲಿ ಕೊಡುವಾಗ ಏನಾಗ್ತದೆ? ನಾವು ಆತ್ಮಿಕರಾಗ್ತೇವೆ, ಆತ್ಮಿಕವಾಗಿ ಬೆಳಿತೇವೆ, ಬೇರೆಯವರಿಗೆ ಆಶೀರ್ವಾದವಾಗಿರ್ತೇವೆ, ದೇವರ ಆಲಯವನ್ನು ನಾವು ಕಟ್ತೇವೆ, ದೇವರು ನಮ್ಮನ್ನು ಉಪಯೋಗ ಮಾಡ್ತಾರೆ, ದೇವರು ನಮ್ಮನ್ನು ಅಭಿಷೇಕಿಸ್ತಾರೆ, ದೇವರು ನಮ್ಮನ್ನು ಸಾಧನವಾಗಿ ಬಳಸ್ತಾರೆ, ದೇವರು ನಮ್ಮ ಮುಖಾಂತರವಾಗಿ ಸಂತೋಷ ಪಡುವವರಾಗಿದ್ದಾರೆ, ದೇವರ ಯೋಜನೆಯನ್ನು ನಾವು ನೆರವೇರಿಸ್ತೇವೆ, ದೇವರ ಸ್ವರವನ್ನು ನಾವು ಕೇಳಿಸ್ಕೊಳ್ತೇವೆ. 10 ಆಶೀರ್ವಾದಗಳು, 10 ಆಶೀರ್ವಾದಗಳು. ಸರಿ, 11ನೇ ಅಧ್ಯಾಯ ನಾವು ಮೊದಲನೇ ಅರಸುಗಳ ಗ್ರಂಥ ನೋಡಿಕೊಳ್ಳುವಾಗ ನೆನಪಿರಲಿ, ನಾವು 10ನೇ ಅಧ್ಯಾಯದಲ್ಲಿ ಇದ್ದಂಥ ವಿಷಯ ಏನಂತ ಹೇಳಿದ್ರೆ, ಶೆಬದ ರಾಣಿ. ಶೆಬ ಅಂಥೇಳಿ ಆ ಮಾತಿನ ಅರ್ಥ ಓತ್ ಅಥವಾ ಕ್ಯಾಪ್ಟಿವಿಟಿ, ಒಂದು ಗುಲಾಮತನ ಇಲ್ಲವೇ ಒಂದು ಹರಕೆ ಎಂಬುದಾಗಿ. ಶೆಬ, ಶೆಬ ಎಂಬಂಥ ಪದ ಕೂಡ ಆ ಒಂದು ಪದದಿಂದ ಬರುವಂಥದ್ದು. ಇಲ್ಲಿ ಶೆಬದ ರಾಣಿಯು ಬಂದು ಭಾಳಷ್ಟು ಬಂಗಾರ ತಗೊಂಬರ್ತಾಳೆ. 3,60,000 ತೊಲೆ ಬಂಗಾರ ಸೊಲೊಮೋನಿಗೆ. ಯಾಕೆ? ವಾಕ್ಯಕ್ಕೆ ಕ್ರಯ ಕೊಡ್ಲಿಕ್ಕೆ ಬಂದಳು, ವಾಕ್ಯದ ಬಗ್ಗೆ ಕೇಳಿಸ್ಕೊಂಡಿದ್ದಳು. ಆದರೆ ಈಗ ಸ್ವತಃ ವಾಕ್ಯ ಹೇಳುವಂಥ ವ್ಯಕ್ತಿಯನ್ನೇ ನೋಡಬೇಕು, ಪರ್ಸ್ನಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಆಗಿ ಮಾಡ್ಕೋಬೇಕು. ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇಡ ನನಗೆ. ಬೇರೆ ಯಾರೋ ಹೇಳಿದರು ದೇವ್ರ ವಾಕ್ಯ
ಆ ದೇವರ ಜ್ಞಾನ ಸೊಲೊಮೋನಿಗಿದೆ ಎಂಬುದಾಗಿ ಕೇಳಿದ್ಲು. ಆದರೆ ಕೇಳಿದ ಅರ್ಧ. ಆದರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಬಂದು ಆಕೆಯು ಇಲ್ಲಿ ಸೊಲೊಮೋನನ ಜ್ಞಾನವನ್ನು ಅವನ ಬಾಯಿಂದ ಕೇಳಿ ಅವನು ದೇವರಿಗೆ ಅರ್ಪಿಸಿದಂಥ ಆಲಯದಲ್ಲಿದ್ದಂಥ ಆ ಒಂದು ಯಜ್ಞಗಳನ್ನು ಕಂಡು ವಿಸ್ಮಯಗೊಂಡು ಆಶ್ಚರ್ಯಪಟ್ಟು, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳ ಬಗ್ಗೆ ನಾವು ಕೇಳಿಸ್ಕೊಂಡೆ, ಆದರೆ ಅರ್ಧ ಅಷ್ಟೇ, ಅರ್ಧವನ್ನಾದರೂ ಬೇರೆಯವರು ಹೇಳಲಿಲ್ಲ ನನಗೆ ಎಂಬುದಾಗಿ ಸಾಕ್ಷಿ ಕೊಟ್ಟು, ದೇವರಿಗೆ ಸ್ತೋತ್ರವಾಗಲಿ, ಯೆಹೋವನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿಬಿಟ್ಟು ದೇವರ ಪ್ರೀತಿಯ ಬಗ್ಗೆ ಸದಾ ಪ್ರೀತಿಸುವವನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೊಟ್ಟು ದೇವರನ್ನು ನಂಬಿ ಆಕೆ ಹೊರಟು ಹೋಗ್ತಾಳೆ. ಹೊರಟು ಹೋಗೋದಕ್ಕೆ ಮುಂಚಿತವಾಗಿ ಸುಗಂಧ ಆಕೆ ಸೊಲೊಮೋನನಿಗೆ ಕೊಟ್ಟಷ್ಟು ಸುಗಂಧ ದ್ರವ್ಯವು ದೇಶಕ್ಕೆ ತಿರುಗಿ ಬರಲೇ ಇಲ್ಲ. ಅಷ್ಟೊಂದು ಸುಗಂಧದ ದ್ರವ್ಯಗಳನ್ನು ಎಲ್ಲ ಕೊಟ್ಟು ಹೋದಾಗ ಸೊಲೊಮೋನ್ ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾನೆ, ಗಾಯಕರಿಗೋಸ್ಕರ ಕಿನ್ನರಿಗಳನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದನ್ನು ಸೊಲೊಮೋನ್ ಯೂಸ್ ಮಾಡ್ತಾನೆ ರೀ. ಈ ರೀತಿಯಾಗಿ ಆದ ನಂತರ 11ನೇ ಅಧ್ಯಾಯ ಸ್ವಲ್ಪ ಸ್ಯಾಡ್ ನ್ಯೂಸ್, ದುಃಖದ ಅಧ್ಯಾಯ. ಯಾಕಂತ ಹೇಳಿದ್ರೆ ದೇವರ ಆಶೀರ್ವಾದ ಸಿಕ್ಬಿಡ್ತು, ದೇವರ ಜ್ಞಾನ ಸಿಕ್ಬಿಡ್ತು, ದೇವರ ಅಭಿಷೇಕ ಸಿಕ್ಬಿಡ್ತು, ದೇವರ ಕೊಟ್ಟಂಥ ಬಂಗಾರ ಸಿಕ್ಬಿಡ್ತು, ಈಗ ದೇವ್ರು ಕೊಟ್ಟಂಥ ಜನರು ಸಿಕ್ಬಿಟ್ರು, ದೇವ್ರು ಕೊಟ್ಟಂಥ ಆಲಯ ಸಿಕ್ಬಿಡ್ತು, ದೇವ್ರು ಕೊಟ್ಟಂಥ ಅರಮನೆ ಸಿಕ್ಬಿಡ್ತು. ಮತ್ತು ಬೇಕಾದದ್ದೆಲ್ಲವೂ ಸಿಕ್ಕಿದಾಗ ಡೇಂಜರ್. ನಮಗೆ ಬೇಕಾದದ್ದು ಎಲ್ಲವೂ ಸಿಕ್ಕಿದಾಗ ಅಪಾಯ. ಸೊಲೊಮೋನನಿಗೆ ಇವೆಲ್ಲ ಸಿಕ್ಕಿದ ಮೇಲೆ ಅವನು ದೇವರನ್ನೇ ಬಿಡುವಂಥ ಒಂದು ಸ್ಟೇಜ್ ಬರ್ತದೆ. ಆಶ್ಚರ್ಯ ಅಲ್ವಾ? ಇಷ್ಟೆಲ್ಲ ದೇವರಿಗೆ ಕ್ಲೋಸ್ ಆಗಿದ್ದು, ದೇವರ ಜ್ಞಾನ ಪಡ್ಕೊಂಡು, ದೇವರ ಅಭಿಷೇಕ ತಕ್ಕೊಂಡು, ದೇವರ ಯೋಜನೆ ತಕ್ಕೊಂಡು, ದೇವರ ಆಶೀರ್ವಾದ ತಕ್ಕೊಂಡು, ದೇವ ಜನರನ್ನು ತಕ್ಕೊಂಡು, ಎಷ್ಟೋ ಬಂಗಾರದ ತೊಲೆಗಳು ಲಕ್ಷಾಂತರದಷ್ಟು ತೊಲೆಗಳು ಬಂಗಾರ ಸಿಕ್ಕಿದ ಮೇಲೆ ಅವನು ಈಗ ಬ್ಲೆಸ್ಸಿಂಗ್ ಅಂತ ಆಶೀರ್ವಾದ ಎಲ್ಲ ತಗೊಂಡ್ಮೇಲೆ ಆಶೀರ್ವಾದ ಕೊಟ್ಟಾತನನ್ನೇ ಬಿಟ್ಟಾತನಾದನು ಸೊಲೊಮೋನನು. ಹಿ ಗಾಟ್ ದ ಬ್ಲೆಸ್ಸಿಂಗ್ ಆ್ಯಂಡ್ ಮಿಸ್ಡ್ ದ ಬ್ಲೆಸ್ಸರ್. ಇದು ನನ್ನ ಜೀವನದಲ್ಲಿ ಆಗಬಾರ್ದು, ನಮ್ಮ ಜೀವನದಲ್ಲಿ ಆಗಬಾರ್ದು. ಯಾಕಂತ ಹೇಳಿದ್ರೆ ದೇವರು ಆಶೀರ್ವದಿಸುವ ದೇವರು. ಯಾರೋ ಒಬ್ಬ ದೇವ್ರ ಸೇವಕರು ಈ ರೀತಿಯಾಗಿ ಹೇಳಿದರು, ದೇವರು ಆಶೀರ್ವಾದದ ದೇವರು. ಗಾಡ್ ಈಸ್ ಅ ಗಾಡ್ ಆಫ್ ಬ್ಲೆಸ್ಸಿಂಗ್. ವೆನ್ ಗಾಡ್ ಬ್ಲೆಸ್ಸಸ್ ಸಂಬಡಿ, ದೇವರೊಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುವಾಗ ಯು ಮಸ್ಟ್ ನೋ ಹೌ ಟು ಹ್ಯಾಂಡಲ್ ದ ಬ್ಲೆಸ್ಸಿಂಗ್. ನಿಮ್ಗೆ ಗೊತ್ತಿರಬೇಕು ಯಾವ ರೀತಿಯಾಗಿ ಆಶೀರ್ವಾದವನ್ನು ನಾವು ವ್ಯವಹರಿಸಬೇಕು. ಇಲ್ಲದಿದ್ದರೆ ನಾವು ಆಶೀರ್ವದಿಸಿದಾತನನ್ನು ಕಳ್ಕೊಳ್ತೇವೆ. ವಿ ಕ್ಯಾನ್ ಮಿಸ್ ದ ಬ್ಲೆಸ್ಸರ್. ಸೊಲೊಮೋನ್ನ ಜೀವನದಲ್ಲಿ ಆಗಿದ್ದು ಅದೇ. ಯಾಕಂತ ಹೇಳಿದ್ರೆ ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಚೀದೋನ್ಯರು, ಹಿತ್ತಿಯರು ಎಂಬ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿ ಮದುವೆಯಾಗಿ ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಹೌದು, ಸೊಲೊಮೋನನು ಭಾಳ ಜ್ಞಾನಿಯಾಗಿದ್ದಂಥವನು. ಆದರೂ ಕೂಡ ಅವನ ಸಂಗಾತಿಯರು ಅವನನ್ನು ದೇವರಿಂದ ಪ್ರತ್ಯೇಕಿಸುವಂತೆ, ಗಮನ ಸೆಳೆಯುವಂತೆ ಮಾಡಿದ್ದರಿಂದ ಏನಾಯಿತು, ಅವನು ಆ ದೇವತೆಗಳಿಗೆ ಧೂಪ ಹಾಕುವುದಕ್ಕೂ ಮತ್ತು ಯಜ್ಞ ಅರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಈ ದೇವತೆಗಳಲ್ಲಿ ಒಂದು ದೇವತೆಯ ಹೆಸರು ಏನಂದರೆ ಅಷ್ಟರೋತ್ ಎಂಬುದಾಗಿ. ಹೌದು,
ಇದರ ಬಗ್ಗೆ ನಾವು ಕೇಳಿರ್ಬೋದು. ಯಾಕಂತೇಳಿದರೆ ಈಸ್ಟರ್ ಎಂಬ ಪದ ಈ ಅಷ್ಟೋರೇತ್ ಎಂಬ ಪದದಿಂದ ಬರುವಂಥದ್ದು. ಇದು ಈ 5ನೇ ವಚನ, ಮೊದಲನೇ ಅರಸುಗಳ ಗ್ರಂಥ 11:5ನೇ ವಚನದಲ್ಲಿ ಸೊಲೊಮೋನನು ಚೀದೋನ್ಯರ ಅಷ್ಟೋರೇತ್ ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿದನು. ಹೌದು, ಇದು ಭಾಳ ವಿಷಾದಕರವಾದಂಥ ಒಂದು ಸಂಗತಿ. ಆದರೂ ಕೂಡ ಇದರಲ್ಲಿ ನನಗೆ ಆಶ್ಚರ್ಯವಾಗುವಂಥದ್ದು ಏನಂತ ಹೇಳಿದರೆ 9ನೇ ವಚನದಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ ಕಾಣಿಸಿಕೊಂಡು ಮಾತಾಡ್ತಾನೆ. ನಾವು ಸೊಲೊಮೋನನು ಸಂಪೂರ್ಣವಾಗಿ ಬ್ಯಾಕ್ಸ್ಲೈಡ್ ಆಗಿದ್ದರು, ಹಿಂಜಾರಿ ಬಿಟ್ಟಿದ್ದರು. ಹಿಂಜಾರಿ ಬಿಟ್ಟಿದ್ದ ಅಂತ ಹೇಳಿದ್ರೆ ಅರ್ಥ ದೇವರನ್ನೇ ಬಿಟ್ಟುಬಿಟ್ಟಿದ್ರು. ದೇವರು ಮಾತಾಡ್ತಾನೆ. ನಾನು ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಯಾರು ಫಸ್ಟ್ ಬಂದು ಪರಿಹಾರ ಮಾಡ್ತಾರೆ ಅಂದರೆ ದ ಒನ್ ಹೂ ಈಸ್ ಮೋರ್ ಸ್ಪಿರಿಚುವಲ್. ಇಬ್ಬರು ವ್ಯಕ್ತಿಗಳ ನಡುವೆ ಸಮಸ್ಯೆ ಆದರೆ ಫಸ್ಟ್ ಸ್ಟೆಪ್ ಯಾರು ತಗೊಳ್ತಾರಂದರೆ ಯಾರು ಹೆಚ್ಚು ಆತ್ಮಿಕರಾಗಿರ್ತಾರೆ ಅವರೇ. ಉದಾಹರಣೆಗೆ ನಮಗೂ ದೇವರಿಗೂ ಅಸಮಾಧಾನ ಇತ್ತು, ಆದರೆ ನಾವು ದೇವರನ್ನು ಬಿಟ್ಟಿದ್ದಾಗ್ಯೂ, ನಾವು ದೇವರ ಹತ್ರ ಮಾತಾಡದೇ ಇದ್ದಾಗ್ಯೂ, ದೇವರ ವಿಷಯದಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದಾಗ್ಯೂ ದೇವರು ಇನಿಷಿಯೇಟಿವ್ ತಗೊಂಡು ದೇವರು ಸೊಲೊಮೋನ್ ಹತ್ರ ಮಾತಾಡ್ತಾನೆ. ಹೌದು, ಕೋಪಗೊಂಡ, ಆದರೂ ಕೂಡ ಕೋಪದಿಂದ ಆದರೂ ಕೂಡ ದೇವರು ಮಾತಾಡ್ತಾನೆ. ಮಾತಾಡಿಬಿಟ್ಟು ಹೇಳ್ತಾನೆ ದೇವರು, ಹೌದು, ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ನೋಡ್ರಿ, ಸೊಲೊಮೋನನು ದೇವರನ್ನು ಅಂಟಿಕೊಂಡಿರುವ ತನಕ ಅವನಿಗೆ ರಾಜ್ಯವಿತ್ತು, ಬಂಗಾರ ಇತ್ತು, ಗೌರವವಿತ್ತು, ಅಭಿಷೇಕವಿತ್ತು. ಆದರೆ ದೇವರನ್ನು ಬಿಟ್ಟಾಗ ಅವನ ಅಧಿಕಾರ ಕೂಡ ಬಿಟ್ಟು ಹೋಯಿತು. ಯಾಕಂದರೆ ಅದರಿಂದ ನಮ್ಗೆ ಗೊತ್ತಾಗ್ತದೆ ಈ ಅಧಿಕಾರ ಕೊಟ್ಟಾತನು ದೇವರೇ ಎಂಬುದಾಗಿ. ಹೌದು, ದೇವರು ಹೇಳ್ತಾನೆ, ನಿನ್ನ ಮಗನ ಕೈಯಿಂದ ಅದು ಹೋಗ್ತದೆ, ಈಗಲ್ಲ, ಅದು ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೇನು. ದೇವರೇ ಹೇಳ್ತಿದ್ದಾರೆ, ನಾನು ತಗೊಂಡ್ಬಿಡ್ತೀನಿ ಎಂಬುದಾಗಿ. ಯಾಕೆ ದೇವರು ಆ ರೀತಿಯಾಗಿ ಹೇಳ್ತಾನೆ ಕಿತ್ತುಕೊಳ್ಳುವೇನು ಎಂಬುದಾಗಿ? ಮೊದಲನೇ ಅರಸುಗಳ ಗ್ರಂಥ 11:13. ಯಾಕಂತ ಹೇಳಿದ್ರೆ ದೇವರಿಗೆ ಅಧಿಕಾರ ಇದೆ, ಕೊಡೋದಕ್ಕೆ ಅಧಿಕಾರ ತಕ್ಕೊಳ್ಳೋದಕ್ಕೆ. ಹೌದು, ಆ ರೀತಿಯಾದಾಗ ದೇವರು ಮಾಡಿದಂಥ ಒಂದು ಫೇವರ್, ಇಷ್ಟೆಲ್ಲ ಸೊಲೊಮೋನ್ ಕಂಪ್ಲೀಟಾಗಿ ದೇವರನ್ನು ಬಿಟ್ಟು ಹೋಗಿದ್ದರು. ದೇವರನ್ನು ಬಿಟ್ಟಿದ್ದಷ್ಟೇ ಅಲ್ಲ, ಅನ್ಯ ದೇವತೆಗಳ ಕಡೆ ಅಷ್ಟೋರೇತ್ ಇತ್ಯಾದಿ ದೇವತೆಗಳನ್ನು ಅವನು ಆರಾಧಿಸ ತೊಡಗಿದಾಗ ಹೆಂಡತಿಯರಿಗೆ ಅನುಕೂಲ ಮಾಡಿಕೊಟ್ಟಾಗ್ಯೂ ಕೂಡ ದೇವರ ಒಂದು ಫೇವರ್ ನಾವು ನೋಡ್ಬೋದು. ಅದೇನೆಂದರೆ, ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು. ದೇವರು ಸಂಪೂರ್ಣವಾಗಿ ನಾನು ಅಧಿಕಾರ ತಗೊಂಡ್ಬಿಡ್ತೀನಿ ಅಂತ ಹೇಳಿಲ್ಲ. ನಿನ್ನ ಮಗನ ಮುಖಾಂತರವಾಗಿ ಈ ಇಸ್ರಾಯೇಲ್ ಕುಲದಲ್ಲಿ ಒಂದು ಕುಲ ಸ್ವಲ್ಪ ಆದರೂ ನಿನಗೆ ಉಳಿಸ್ತೇನೆ ಎಂಬುದಾಗಿ ದೇವರು ಮಾತಾಡಿಬಿಟ್ಟು ಸೊಲೊಮೋನಿಗೆ ಹೇಳ್ತಿದ್ದಾನೆ ರೀ. ಅವನು ಬ್ಯಾಕ್ಸ್ಲೈಡ್ ಆದಂಥ ಕಂಡೀಷನ್ನಲ್ಲಿ, ಹಿಂಜಾರಿ ಹೋದಂಥ ನೆಲೆಯಲ್ಲಿ ದೇವರು ಮಾತಾಡ್ತಿದ್ದಾನೆ. ದೇವ್ರ ಬಗ್ಗೆ ನನಗೆ ಭಾಳ ಆಶ್ಚರ್ಯ ಏನಂದರೆ, ಕೆಲವು ಸಾರಿ ನಾವು ತಿಳ್ಕೊಳ್ತೇವೆ ನಾವು ತಪ್ಪು ಮಾಡಿದ ಮೇಲೆ ದೇವ್ರು ಮಾತಾಡಲ್ಲ ಅಂತ. ಆದಾಮನ ಬಗ್ಗೆನೇ ತಗೊಳ್ರಿ. ಆದಾಮನು ದೇವರು ಹೇಳಿದ ಮಾತಿಗೆ ಆಪೋಸಿಟಾಗಿ ನಡ್ಕೊಂಡು ಅವಿಧ್ಯನಾದ ಮೇಲೆ ದೇವರು ಕಾಣಿಸ್ಕೊಂಡು, ಆದಾಮನೇ ನೀನು ಎಲ್ಲಿದ್ದಿ? ಒಂದು ವೇಳೆ ನಾವಿದ್ದರೆ ಏನು ಮಾಡ್ತಿದ್ದೀವಿ?
ಪಾಪ ಮಾಡೋದಕ್ಕೆ ಮುಂಚಿತವಾಗಿ ಕಾಣಿಸ್ಕೊಂಡು ಆದಾಮನೇ ನೀನು ಎಲ್ಲಿದ್ದೀಯ ಅಂತ ಹೇಳ್ಬೋದಾಗಿತ್ತು. ಆದರೆ ದೇವರು ಇಲ್ಲ, ಪಾಪ ಮಾಡಿದ ಮೇಲೆ ಕೂಡ, ವಿಧಿಯರಾದ ಮೇಲೆ ಕೂಡ ದೇವರು ಬಿಡಲಿಕ್ಕೆ ಮನಸ್ಸಿಲ್ಲದೆ ಮಾತನಾಡುವವನಾಗಿದ್ದಾನೆ ಎಂಬ ವಿಷಯವನ್ನು ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಕೂಡ ದೇವರು ಸೊಲೊಮೋನ್ ಹತ್ರ ಅವನ ಸಂಪೂರ್ಣ ಹಿಂಜರಿದಂಥ ಆತ್ಮಿಕವಾದ ಅವನ ಒಂದು ಸ್ಥಿತಿ ಕುಸಿದು ಹೋದಂಥ ವೇಳೆಯಲ್ಲಿ ಕೂಡ ದೇವರು ಅವನಿಗೆ ಕಾಣಿಸಿಕೊಂಡು 2 ಸಾರಿ ಕಾಣಿಸಿಕೊಂಡು ಮಾತಾಡ್ತಾನೆ. ವಾರ್ನಿಂಗ್, ಎಚ್ಚರಿಕೆ ದೇವರು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆ ರೀತಿಯಾಗಿ ನೋಡುವಾಗ ದೇವರು ಎಬ್ಬಿಸಿದ ಮೊದಲನೇ ವೈರಿ ಯಾರಿಗೆ? ಸೊಲೊಮೋನನಿಗೆ. 3 ವೈರಿಗಳನ್ನು ದೇವರು ಸೊಲೊಮೋನನಿಗೆ ವಿರುದ್ಧವಾಗಿ ಎಬ್ಬಿಸಿದನು. ಮೊದಲನೇ ವೈರಿ ಹೆಸರನ್ನು ನಾವು ನೋಡೋಣ. 11ನೇ ಅಧ್ಯಾಯ 14ನೇ ವಚನ, ಮೊದಲನೇ ಅರಸುಗಳ ಗ್ರಂಥ, 1 Kings 11:14. ಯೆಹೋವನು ಏದೋಮ್ಯನು ರಾಜಪುತ್ರನೂ ಆದ ಹದದನನ್ನು ಸೊಲೊಮೋನನಿಗೆ ವಿರೋಧವಾಗಿ ಏಳಮಾಡಿದನು. ಯೆಹೋವನು ಸೊಲೊಮೋನನಿಗೆ ವಿರೋಧವಾಗಿ ಹದದನನ್ನು ಎಬ್ಬಿಸಿದನು. ಹದದನು ಅಂತೇಳಿದರೆ ಆ ಮಾತಿನ ಅರ್ಥ ಚೂಪಾಗಿರುವವನು, ಭಯಂಕರವಾಗಿರುವವನು, ಫಿಯರ್ಸ್, ಶಾರ್ಪ್, ಹಾಗೆ ಭಯಂಕರವಾಗಿರ್ತದಲ್ಲ, ಮಿಸ್ಟರ್ ಭಯಂಕರನನ್ನು ದೇವರು ಎಬ್ಬಿಸಿದ್ನಂತೆ. ಯಾರ ವಿರುದ್ಧ? ಸೊಲೊಮೋನ್ನ ವಿರುದ್ಧ. ಯಾಕೆ ಎಬ್ಬಿಸಿದ? ದೇವರನ್ನು ಬಿಟ್ಟಿದ್ರಿ ಅಂತ. ದೇವರು ಪಕ್ಷಪಾತಿ ಅಲ್ಲ. ದೇವರು ಕನಿಕರ ಉಳ್ಳವನು, ಆದರೂ ಕೂಡ ಪಕ್ಷಪಾತಿ ಅಲ್ಲ. ಆ ರೀತಿಯಾಗಿ ಎಬ್ಬಿಸಿದಂಥ ಮೊದಲನೇ ವೈರಿ ಹದದನು. ಅವನ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ಕೊಡಲಾಗಿದೆ, ಹಿನ್ನೆಲೆ. ಅದೇನೆಂದರೆ, ದಾವಿದನಿಗೂ ಏದೋಮ್ಯರಿಗೂ ಯುದ್ಧ ನಡೀತಿರುವಾಗ ಸೇನಾಪತಿಯಾದಂಥ ಯೋವಾಬನು ಇಸ್ರಾಯೇಲ್ ಸರ್ವ ಸೈನ್ಯರೊಡನೆ ಅಲ್ಲಿಗೆ ಹೋಗ್ಬಿಟ್ಟು ಭಾಳ ಜನರನ್ನು ಸಂಹಾರ ಮಾಡ್ತಾನೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಏದೋಮ್ಯರ ಎಲ್ಲರನ್ನು, ಗಂಡಸರನ್ನು ಸಂಹರಿಸಿದಾಗ ಆ ಸಮಯದಲ್ಲಿ ಬಾಲಕನಾದ ಹದದನು ತನ್ನ ತಂದೆಯ ಸೇವಕರಾದ ಕೆಲವು ಮಂದಿ ಏದೋಮ್ಯರ ಜೊತೆಯಲ್ಲಿ ಐಗುಪ್ತಕ್ಕೆ ಓಡೋಗ್ಬಿಡ್ತಾನೆ ರೀ. ಅಲ್ಲಿ ಹೋಗ್ಬಿಟ್ಟು ಫರೋಹನನ್ನು ಮೀಟ್ ಮಾಡ್ತಾನೆ. ಫರೋಹನ ಕಡೆಯ ಒಂದು ಫೇವರ್, ದಯೆ ಸಿಗ್ತದೆ. ಅವನು ರಿಲೇಟಿವ್ ಆಗಿಬಿಡ್ತಾನೆ. ಯಾಕಂದರೆ ಫರೋಹನ ಹೆಂಡತಿಯ ತಂಗಿಯನ್ನು ಇವರಿಗೆ ಕೊಟ್ಟು ಮದುವೆ ಮಾಡಿಸಿದಾಗ ಅವನು ಸ್ವಲ್ಪ ಕಾಲ ಅಲ್ಲಿರ್ತಾನೆ. ಆಮೇಲೆ ಏನಾಯಿತು, ಮುಂದೆ ಅವನ ಕತೆ ಏನಾಗ್ತು, ಮುಂದೆ ಏನು ಎಂಬಂಥ ವಿಷಯವನ್ನು ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಇದುವರೆಗೆ ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ 1ರಿಂದ 22 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. But King Solomon loved many strange women, together with the daughter of Pharaoh, women of the Moabites, Ammonites, Edomites, Zidonians, and Hittites, of the nations concerning which the Lord said unto the children of Israel, Ye shall not go in to them, neither shall they come in unto you, for surely they will turn away your heart after their gods. Solomon clave unto these in love. And he had 700 wives, princesses, and 300 concubines, and his wives turned away his heart. For it came to pass when Solomon was old, that his wives turned away his heart after other gods, and his heart was not perfect with the Lord his God, as was the heart of David his father. For Solomon went after Ashtoreth, the goddess of the Zidonians, and after Milcom, the abomination of the Ammonites. And Solomon did evil in the sight of the Lord, and went not fully after the Lord, as did David his father. Then did Solomon build an high place for Chemosh, the abomination of Moab, in the hill that is before Jerusalem.
and for Molech, the abomination of the children of Ammon. And likewise did he for all his strange wives, which burnt incense and sacrificed unto their gods. And the Lord was angry with Solomon, because his heart was turned from the Lord God of Israel, which had appeared unto him twice, and had commanded him concerning this thing, that he should not go after other gods. But he kept not that which the Lord commanded. Wherefore the Lord said unto Solomon, Forasmuch as this is done of thee, and thou hast not kept my covenant and my statutes, which I have commanded thee, I will surely rend the kingdom from thee, and will give it to thy servant. Notwithstanding in thy days I will not do it for David thy father's sake, but I will rend it out of the hand of thy son. Howbeit I will not rend away all the kingdom, but will give one tribe to thy son for David my servant's sake, and for Jerusalem's sake, which I have chosen. And the Lord stirred up an adversary unto Solomon, Hadad the Edomite. He was of the king's seed in Edom. For it came to pass, when David was in Edom, and Joab the captain of the host was gone up to bury the slain, after he had smitten every male in Edom, for 6 months did Joab remain there with all Israel, until he had cut off every male in Edom, that Hadad fled, he and certain Edomites of his father's servants with him, to go into Egypt, Hadad being yet a little child. And they arose out of Midian, and came to Paran. And they took men with them out of Paran, and they came to Egypt, unto Pharaoh king of Egypt, which gave him an house, and appointed him victuals, and gave him land. And Hadad found great favor in the sight of Pharaoh, so that he gave him to wife the sister of his own wife, the sister of Tahpenes the queen. And the sister of Tahpenes bare him Genubath his son, whom Tahpenes weaned in Pharaoh's house. And Genubath was in Pharaoh's household among the sons of Pharaoh. And when Hadad heard in Egypt that David slept with his fathers, and that Joab the captain of the host was dead, Hadad said to Pharaoh, Let me depart, that I may go to mine own country. Then Pharaoh said unto him, But what hast thou lacked with me, that, behold, thou seekest to go to thine own country? And he answered, Nothing, howbeit let me go in anywise.